ನಮಸ್ಕಾರ. ಈ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ಇಂದು ಟೆಕ್ ಪ್ರಪಂಚದ ಬಹುದೊಡ್ಡ ಅಚ್ಚರಿಯವೊಂದರ ಬಗ್ಗೆ ಮಾತನಾಡೋಣ. ಅದುವೇ ಮೆಟಾ ಕಂಪನಿಯ ಬೃಹತ್ ಆರ್ಥಿಕ ಸ್ಥಿತಿ ಮತ್ತು 2026ರಲ್ಲಿ ಅವರು ತೆಗೆದುಕೊಳ್ಳುತ್ತಿರುವ ಒಂದು ಬಹುದೊಡ್ಡ ದಿಟ್ಟ ಸ್ಟ್ರಾಟಜಿಕ್ ನಿರ್ಧಾರ. ಇದೊಂದು ವಿಚಿತ್ರವಾದ ಕಥೆ. ಒಂದೆಡೆ ನಂಬಲಸಾಧ್ಯವಾದ ಲಾಭ, ಇನ್ನೊಂದೆಡೆ ಬೃಹತ್ ಉದ್ಯೋಗ ಕಡಿತ, ಜೊತೆಗೆ ಎಐ ಮೇಲೆ ಸುರಿಯುತ್ತಿರುವ ಬಿಲಿಯನ್ ಗಟ್ಟಲೆ ಬಂಡವಾಳ. ಹಾಗಾದರೆ ಈ ಅಚ್ಚರಿಯ ಹಿಂದಿನ ಅಸಲಿ ಕತೆ ಏನು? ಯೋಚಿಸಿ ನೋಡಿ. ಒಂದು ಕಂಪನಿ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಲಾಭ ಮಾಡಿರುವಾಗ ಕೇವಲ ಒಂದೇ ರಾತ್ರಿಯಲ್ಲಿ ಅದರ ಶೇರ್ ಮೌಲ್ಯ 9% ಕುಸಿಯಲು ಹೇಗೆ ಸಾಧ್ಯ? ಇತ್ತೀಚೆಗೆ ಬಂದ ಮೆಟಾದ 2026ರ ಮೊದಲ ತ್ರೈಮಾಸಿಕ ವರದಿ ಮಾರುಕಟ್ಟೆಯಲ್ಲಿ ಇಂಥದ್ದೇ ಒಂದು ಬಿರುಗಾಳಿ ಎಬ್ಬಿಸಿದೆ. ಅಂಕಿಅಂಶಗಳನ್ನು ಒಮ್ಮೆ ಗಮನಿಸಿದ್ರೆ 56.3 ಬಿಲಿಯನ್ ಡಾಲರ್ಗಳ ದಾಖಲೆಯ ಆದಾಯ ಮತ್ತು ನಿವ್ವಳ ಲಾಭದಲ್ಲಿ 61% ಜಿಗುತ ಕಾಣುತ್ತಿದೆ. ಆದ್ರೂ ಷೇರುಪೇಟೆಯಲ್ಲಿ 9% ಕುಸಿತ ಮತ್ತು ಬರೋಬ್ಬರಿ 8,000 ಉದ್ಯೋಗಗಳ ಕಡಿತ. ಮೇಲ್ನೋಟಕ್ಕೆ ಈ ಲಾಭ ಕಣ್ಣು ಕುಕ್ಕುವಂತಿದ್ರೂ ವಾಸ್ತವದಲ್ಲಿ ಈ ನಿವ್ವಳ ಲಾಭದ ಒಂದು ದೊಡ್ಡ ಪಾಲು, ಅಂದರೆ ಸುಮಾರು 8.03 ಬಿಲಿಯನ್ ಡಾಲರ್ಗಳು ಕೇವಲ ಒಂದು ಬಾರಿಯ ತೆರಿಗೆ ವಿನಾಯಿತಿಯಿಂದ ಬಂದದ್ದು. ಹೀಗಾಗಿ ಮಾರುಕಟ್ಟೆ ಕೇವಲ ಲಾಭವನ್ನು ನೋಡದೆ ಈ ಉದ್ಯೋಗ ಕಡಿತ ಮತ್ತು ಮುಂದಿನ ಅನಿಶ್ಚಿತತೆಯ ಬಗ್ಗೆ ತಲೆಕೆಡಿಸಿಕೊಂಡಿದೆ. ಇದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದ ವಿಚಾರವೆಂದರೆ ಬಳಕೆದಾರರ ಸಂಖ್ಯೆಯಲ್ಲಿ ಆಗಿರುವ ಬದಲಾವಣೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸೇರಿದಂತೆ ಮೆಟಾದ ಆಪ್ಗಳನ್ನು ಪ್ರತಿದಿನ ಬಳಸುವವರ ಸಂಖ್ಯೆ 5% ಕುಸಿದು 3.56 ಬಿಲಿಯನ್ಗೆ ತಲುಪಿದೆ. ಇಡೀ ಕಂಪನಿಯ ಇತಿಹಾಸದಲ್ಲಿ ಈ ರೀತಿ ಒಟ್ಟಾರೆ ಬಳಕೆದಾರರ ಸಂಖ್ಯೆ ಸತತವಾಗಿ ಕುಸಿದಿರುವುದು ಇದೇ ಮೊದಲು. ವಿಭಾಗ 1: ಪರ್ಸನಲ್ ಡೇಟಾ ಎಂಜಿನ್, ಸಂಪತ್ತಿನ ಅಡಿಪಾಯ. ಈಗ ಈ ವಿರೋಧಾಭಾಸವನ್ನು ಬಿಡಿಸಿ ನೋಡಬೇಕಾದರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಅಸಲಿಗೆ ಈ ಉಚಿತ ಆಪ್ಗಳು ಬಿಲಿಯನ್ಗಟ್ಲೆ ಹಣವನ್ನು ಹೇಗೆ ಹುಟ್ಟುಹಾಕ್ತವೆ ಎಂಬುದನ್ನು ನೋಡಬೇಕು. 2018ರ ಸೆನೆಟ್ ವಿಚಾರಣೆಯಲ್ಲಿ ಮಾರ್ಕ್ ಜುಕರ್ಬರ್ಗ್ ಹೇಳಿದ ಆ ಮಾತು ಈ ಇಡೀ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಮೆಟಾ ನೇರವಾಗಿ ನಮ್ಮ ಡೇಟಾವನ್ನು ಯಾರಿಗೂ ಮಾರುವುದಿಲ್ಲ, ಬದಲಾಗಿ ಜಾಹೀರಾತುದಾರರಿಗೆ ತಾವು ಎಂತಹ ಗ್ರಾಹಕರನ್ನು ತಲುಪಬೇಕು ಎಂದು ನಿರ್ಧರಿಸಲು ಒಂದು ವೇದಿಕೆ ಒದಗಿಸುತ್ತದೆ ಅಷ್ಟೇ. ಡೇಟಾ ಎಂದಿಗೂ ನೇರವಾಗಿ ಕೈಬದಲಾಗುವುದಿಲ್ಲ. ಈ ನಿಖರವಾದ ಜಾಹೀರಾತು ವ್ಯವಸ್ಥೆ ಕೆಲಸ ಮಾಡಲು ಪ್ರಮುಖವಾಗಿ 4 ಡೇಟಾ ಸ್ತಂಭಗಳಿವೆ. ಮೊದಲನೆಯದು ನಾವು ಆಪ್ನಲ್ಲಿ ಮಾಡುವ ಪ್ರತಿಯೊಂದು ಚಟುವಟಿಕೆ. ಎರಡನೆಯದು ನಮ್ಮ ಸ್ನೇಹಿತರ ಜಾಲ. ಮೂರನೆಯದು ಬಳಸುವ ಫೋನ್ನ ಹಾರ್ಡ್ವೇರ್ ಮಾಹಿತಿ. ಮತ್ತು ನಾಲ್ಕನೆಯದು ಬೇರೆ ವೆಬ್ಸೈಟ್ಗಳಿಗೆ ಭೇಟಿ ನೀಡಿದಾಗ ಸಂಗ್ರಹವಾಗುವ ಥರ್ಡ್ ಪಾರ್ಟಿ ಟ್ರ್ಯಾಕಿಂಗ್ ಕುಕೀಸ್. ಇವೆಲ್ಲವೂ ವ್ಯವಸ್ಥಿತವಾಗಿ ಸಂಗ್ರಹವಾಗುತ್ತವೆ. ಬಿಡಿಬಿಡಿಯಾಗಿರುವ ಈ ಎಲ್ಲಾ ಮಾಹಿತಿಯನ್ನು ಒಟ್ಟುಗೂಡಿಸಿದಾಗ ಅದು ಅತ್ಯಂತ ಬೆಲೆಬಾಳುವ ಸರಕಾಗಿ ಬದಲಾಗುತ್ತದೆ. ಆಶ್ಚರ್ಯವೆಂದರೆ ಮೆಟಾದ 97% ಆದಾಯ ನೇರವಾಗಿ ಬರುವುದು ಇದೇ ಜಾಹೀರಾತು ಮಾದರಿಯಿಂದ. ಈ ಬೃಹತ್ ಡೇಟಾ ವ್ಯವಸ್ಥೆಯಿಲ್ಲದೆ ಆ ಇಡೀ ಸಾಮ್ರಾಜ್ಯ ನಿಲ್ಲಲು ಸಾಧ್ಯವೇ ಇಲ್ಲ. ವಿಭಾಗ 2: ಕ್ರೌನಿಂಗ್ ದ ಆಡ್ ಕಿಂಗ್, ಅತ್ಯುನ್ನತ ಶಿಖರ. ಈ ಅಗಾಧವಾದ ಡೇಟಾ ಎಂಜಿನ್ ಕಳೆದ ದಶಕದಲ್ಲಿ ಕಂಪನಿಯನ್ನು ಹಿಂದೆಂದೂ ಕಾಣದಂತಹ ಆರ್ಥಿಕ ಎತ್ತರಕ್ಕೆ ಕೊಂಡೊಯ್ದಿದೆ. ಈ ಓಟದಲ್ಲಿ ಅತಿ ದೊಡ್ಡ ಪಾತ್ರ ವಹಿಸಿರುವುದು ಖಂಡಿತವಾಗಿಯೂ ಇನ್ಸ್ಟಾಗ್ರಾಮ್. ಬಲಿಷ್ಠವಾದ ಇ-ಕಾಮರ್ಸ್ ಫೀಚರ್ಸ್ ಮತ್ತು ರೀಲ್ಸ್ಗಳಿಂದಾಗಿ 2015ರಲ್ಲಿ ಕೇವಲ $500 ಬಿಲಿಯನ್ ಇದ್ದ ಇನ್ಸ್ಟಾಗ್ರಾಮ್ ಆದಾಯ 2025ರ ಹೊತ್ತಿಗೆ ಬರೋಬ್ಬರಿ $83.6 ಬಿಲಿಯನ್ ಸ್ಫೋಟಗೊಂಡಿದೆ. ಇದು ನಿಜಕ್ಕೂ ಊಹೆಗೂ ನಿಲುಕದ ಬೆಳವಣಿಗೆ. ಈ ವೇಗ ಎಷ್ಟರ ಮಟ್ಟಿಗೆ ಇದೆ ಎಂದರೆ 2026ರ ಹೊತ್ತಿಗೆ ಡಿಜಿಟಲ್ ಜಾಹೀರಾತು ಆದಾಯದಲ್ಲಿ ಮೆಟಾ ಮೊದಲ ಬಾರಿಗೆ ದೈತ್ಯ ಕಂಪನಿ ಗೂಗಲ್ ಅನ್ನು ಹಿಂದಿಕ್ಕುವ ನಿರೀಕ್ಷೆಯಿದೆ. ಗೂಗಲ್ ಆದಾಯ $239.54 ಬಿಲಿಯನ್ ಆದರೆ ಮೆಟಾ $243.46 ಬಿಲಿಯನ್ ತಲುಪಲಿದೆ. ಅಂದರೆ ಇಡೀ ಪ್ರಪಂಚದ ಡಿಜಿಟಲ್ ಜಾಹೀರಾತು ವೆಚ್ಚದ 26.8% ಪಾಲು ನೇರವಾಗಿ ಮೆಟಾ ಜೇಬಿಗೆ ಹೋಗಲಿದೆ. ವಿಭಾಗ 3: ದ ಗ್ರೇಟ್ ಎಐ ಪಿವಾಟ್, ವಿರೋಧಾಭಾಸದ ಅಂತ್ಯ. ಆದಾಯದಲ್ಲಿ ಡಿಜಿಟಲ್ ಲೋಕದ ಅಧಿಪತಿಯಾಗಿ ಮೆರೆಯುತ್ತಿರುವಾಗ ಮತ್ತೆ ಅದೇ ಪ್ರಶ್ನೆ ಎದುರಾಗುತ್ತೆ. ಹಾಗಾದ್ರೆ ಉದ್ಯೋಗ ಕಡಿತವೇಕೆ? ಷೇರು ಮೌಲ್ಯದ ಕುಸಿತವೇಕೆ? ಈ ರಹಸ್ಯ ಅಡಗಿರುವುದು ಕೃತಕ ಬುದ್ಧಿಮತ್ತೆಯ ಕಡೆಗಿನ ಅವರ ಬೃಹತ್ ತಿರುವಿನಲ್ಲಿ. ಇದರ ಮೊದಲ ಭಾಗ ಜಾಗತಿಕ ರಾಜಕೀಯ ಮತ್ತು ನಿಯಂತ್ರಣಗಳಿಂದ ಶುರುವಾಗುತ್ತೆ. 2023ರಲ್ಲಿ ಯುರೋಪ್ನಲ್ಲಿ ಬಿದ್ದ €1.2 ಬಿಲಿಯನ್ ಡೇಟಾ ಗೌಪ್ಯತೆ ದಂಡ,
ಅಮೆರಿಕದಲ್ಲಿನ ಮಾನಸಿಕ ಆರೋಗ್ಯದ ಮೇಲಿನ ಮೊಕದ್ದಮೆಗಳು ಮತ್ತು 2026ರ ಜಾಗತಿಕ ನಿಷೇಧಗಳಿಂದಾಗಿ ಬಳಕೆದಾರರ ಸಂಖ್ಯೆ ಕರಗುತ್ತಿರುವುದು ಈ ಎಲ್ಲಾ ಸವಾಲುಗಳು ಕಂಪನಿಯ ಮುಂದಿನ ಬೆಳವಣಿಗೆಗೆ ದೊಡ್ಡ ತಡೆಗೋಡೆಯಾಗಿ ನಿಂತಿವೆ. ಬಳಕೆದಾರರ ಸಂಖ್ಯೆಗೆ ಈಗ ಒಂದು ಮಿತಿ ಬಂದಿರುವುದನ್ನು ಅರಿತ ಮೆಟಾ ತನ್ನ ಜಾಹೀರಾತು ಆದಾಯದಿಂದ ಬಂದ ಭಾರೀ ಮೊತ್ತವನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನತ್ತ ಹರಿಸ್ತಿದೆ. 2026ರ ಬಂಡವಾಳ ವೆಚ್ಚವನ್ನು ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯಕ್ಕಾಗಿ ಬರೋಬ್ಬರಿ $145 ಬಿಲಿಯನ್ ಏರಿಸಿದೆ. ಇದು ಕಲ್ಪನೆಗೂ ಮೀರಿದ ಅತಿದೊಡ್ಡ ಹೆಜ್ಜೆ. ಇಷ್ಟೊಂದು ಬೃಹತ್ ಮೊತ್ತದ ಹಣ ಎಲ್ಲಿಗೆ ಹೋಗುತ್ತಿದ್ದೀರಾ ಅಂತ ಯೋಚಿಸ್ತಿದ್ದೀರಾ? ಇದು ದುಬಾರಿಯಾದ ಎನ್ವಿಡಿಯಾ ಜಿಪಿಯುಗಳು, ಮೆಟಾದ ಸ್ವಂತ ಕಸ್ಟಮ್ ಎಂಟಿಐ ಚಿಪ್ಗಳು, $10 ಬಿಲಿಯನ್ ವೆಚ್ಚದ ಹೊಸ ನೈಸರ್ಗಿಕ ಅನಿಲ ಆಧಾರಿತ ಎಐ ಡೇಟಾ ಸೆಂಟರ್ಗಳ ನಿರ್ಮಾಣ, ಅತ್ಯಾಧುನಿಕ ಮ್ಯೂಸ್ಪಾರ್ಕ್ ಸಿಸ್ಟಮ್ ಮತ್ತು ಸ್ಕೇಲ್ ಎಐ ಹಾಗೂ ಮ್ಯಾನಸ್ ಎಐನಂತಹ ಸ್ಟಾರ್ಟ್ಅಪ್ಗಳ ಖರೀದಿಗೆ ಸುರಿಯಲ್ಪಡುತ್ತಿದೆ. ಇನ್ನು ಆ 8,000 ಉದ್ಯೋಗ ಕಡಿತದ ವಿಚಾರಕ್ಕೆ ಬಂದ್ರೆ ಅದು ಹೆಚ್ಚಾಗಿ ರಿಯಾಲಿಟಿ ಲ್ಯಾಬ್ಸ್ ಮತ್ತು ಆಪರೇಷನ್ ವಿಭಾಗಗಳ ಮೇಲೆ ಪರಿಣಾಮ ಬೀರಿದೆ. ರಿಯಾಲಿಟಿ ಲ್ಯಾಬ್ಸ್ ಈಗಾಗಲೇ $90 ಬಿಲಿಯನ್ ಹೆಚ್ಚು ನಷ್ಟ ಮಾಡಿಕೊಂಡಿದೆ. ಇದರ ಸ್ಪಷ್ಟ ಅರ್ಥವೇನೆಂದ್ರೆ ಮೆಟಾ ಈಗ ತನ್ನ ಹಳೆಯ ಮೆಟಾವರ್ಸ್ ಕನಸಿನಿಂದ ಹಿಂದಕ್ಕೆ ಸರಿದು ಕೇವಲ ಪರ್ಸನಲ್ ಸೂಪರ್ ಇಂಟೆಲಿಜೆನ್ಸ್ ಕಡೆಗೆ ತನ್ನ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುತ್ತಿದೆ. ಮಾರುಕಟ್ಟೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಲು ಇದೇ ಅತಿ ಮುಖ್ಯ ಕಾರಣ. 2026ರಲ್ಲಿ ಬರುವ ಪ್ರತಿ $1 ಆದಾಯಕ್ಕೆ ಸುಮಾರು $2.30 ಅಷ್ಟು ಹಣವನ್ನು ಮೂಲಸೌಕರ್ಯದ ಮೇಲೆ ಖರ್ಚು ಮಾಡಲಾಗುತ್ತಿದೆ. ಅಂದರೆ ಅನೇಕ ದೇಶಗಳ ಒಟ್ಟು ಆಂತರಿಕ ಉತ್ಪನ್ನಕ್ಕಿಂತಲೂ ಹೆಚ್ಚಿನ ಹಣವನ್ನು ತಂತ್ರಜ್ಞಾನದ ಮೇಲೆ ಸುರಿಯಲಾಗುತ್ತಿದೆ. ಇದೊಂದು ಅತಿ ದೊಡ್ಡ ದೀರ್ಘಕಾಲೀನ ತಂತ್ರಜ್ಞಾನದ ಜೂಜು ಮತ್ತು ಇದು ಸದ್ಯದ ಲಾಭಾಂಶವನ್ನು ಅಪಾಯಕ್ಕೆ ಸಿಲುಕಿಸಿದೆ. ನಾವು ಈ ವಿವರಣಾತ್ಮಕ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಇಷ್ಟೆಲ್ಲ ನೋಡಿದ ಮೇಲೆ ಉಳಿಯುವ ಅತ್ಯಂತ ಕುತೂಹಲಕಾರಿ ಪ್ರಶ್ನೆಯೆಂದರೆ $145 ಬಿಲಿಯನ್ ಈ ಬೃಹತ್ ಜೂಜು ಎಐ ಸೂಪರ್ ಇಂಟೆಲಿಜೆನ್ಸ್ಗೆ ನಿಜಕ್ಕೂ ಯೋಗ್ಯವಾಗಿದೆಯಾ? ಕಂಪನಿಯ ಪ್ರಮುಖ ಜಾಹೀರಾತು ಎಂಜಿನ್ ನಿಧಾನವಾಗುವ ಮುನ್ನವೇ ಈ ಅತ್ಯಾಧುನಿಕ ಎಐ ವ್ಯವಸ್ಥೆಗಳು ತಾವೇ ಸ್ವತಃ ಒಂದು ಅನಿವಾರ್ಯ ಮೂಲಸೌಕರ್ಯವಾಗಿ ಬದಲಾಗುತ್ತವೆಯೇ? ಭವಿಷ್ಯದ ತಂತ್ರಜ್ಞಾನ ಲೋಕದ ದಿಕ್ಕನ್ನೇ ಬದಲಿಸಬಲ್ಲ ಈ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ.